ಆಲ್ ಗುಡ್ ಈವ್ನಿಂಗ್ ಎವ್ರಿವನ್. ಮೋದಿಜಿ ಅವರ ಆಡಳಿತ 4078ನೇ ದಿನಕ್ಕೆ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ, ಕ್ವಾಲಿಟಿ ಮುಖ್ಯನೇ ಹೊರತು ಕ್ವಾಂಟಿಟಿ ಅಲ್ಲ. ಒಂದು ದೊಡ್ಡ ಪಾತ್ರೆ ತುಂಬ ಅಳಸೋಗಿರೋ ಬಿರಿಯಾನಿ ಥರ ಇತ್ತು ಮೋದಿಜಿ ಅವರ ಆಡಳಿತ. ಅದನ್ನು ಹೋಗ್ಬಿಟ್ಟು ಇಂದಿರಮ್ಮನ ಅಮೃತದಂಥ ಆಡಳಿತ, ಪಾತ್ರೆ ತುಂಬ ಅಮೃತದಂಥ ಆಡಳಿತ ಕೊಟ್ಟಂತ ಇಂದಿರಮ್ಮನ ಆಡಳಿತಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ ಈ ಮೂರ್ಖ ಭಕ್ತರು. ಏನು ಹೇಳೋಣ ಇವ್ರಿಗೆ? ಯಾರು ಹಸಿವಿನಿಂದ ಮಲ್ಕೋಬಾರ್ದು ಅಂತ ಹೇಳಿ, ಪ್ರತಿಯೊಬ್ಬರಿಗೂ ಊಟ ಸಿಗಬೇಕು ಅಂತ ಹೇಳಿ ಗ್ರೀನ್ ರೆವಲ್ಯೂಷನ್ ಅನ್ನ ತಗೊಂಡು ಬರ್ತಾರೆ. ವೈಟ್ ರೆವಲ್ಯೂಷನ್, ಮಿಲ್ಕ್ ಎಲ್ರಿಗೂ ಹಾಲು ಸಿಗಬೇಕು ಅಂತ ವೈಟ್ ರೆವಲ್ಯೂಷನ್ ತಗೊಂಡು ಬರ್ತಾರೆ. ಪ್ರತಿಯೊಂದು ಯೋಜನೆ ಕೂಡ ಜನಸಾಮಾನ್ಯರಿಗೆ ಸಿಗಬೇಕು ಅನ್ನುವಂಥದ್ದು ಇಂದಿರಮ್ಮನ ಒಂದು ಕನಸಾಗಿತ್ತು. ಜೊತೆಗೆ ಉಳುವವನೇ ಭೂಮಿ ಒಡೆಯ ಅಂತ ಹೇಳಿ, ಯಾರು ಭೂಮಿಯನ್ನ ಉಳ್ತಾ ಇದ್ದಾನೋ ಅವನಿಗೂ ಭೂಮಿ ಒಂದಿಷ್ಟು ಸಿಗ್ಲಿ ಅಂತ ಹೇಳಿ ಉಳುವವನೇ ಭೂಮಿ ಒಡೆಯ ತಗೊಂಡು ಬರ್ತಾರೆ. ಜೊತೆಗೆ ಮನೆ ಇರಲಿ ಅಂತ 94C ಅಂತ ಕಾರ್ಯಕ್ರಮಗಳನ್ನು ತಗೊಂಡು ಬರ್ತಾರೆ. ರೋಟಿ ಕಪಡ ಅವ್ರ ಮಕಾನ್ ಎಲ್ಲ ಸಿಗಬೇಕು ಅನ್ನುವಂಥದ್ದು ನಮ್ಮ ಇಂದಿರಮ್ಮನ ಕನಸಾಗಿತ್ತು. ಇವರು ನಮ್ಮ ಟ್ರಂಪ್ ಬರುವಾಗ ಒಂದು ಗೋಡೆ ಕಟ್ತಾರೆ, ಸ್ಲಮ್ ಕಾಣಬಾರ್ದು ಅವ್ರಿಗೆ ಅಂತ, ಅಂದರೆ ಕೊಳಚೆ ಪ್ರದೇಶ ಕಾಣಬಾರ್ದು ಅಂತ. ಅವ್ರು ಬಂದಾಗ ಅದನ್ನು ಮುಚ್ಚಿಡ್ತಾರೆ. ಈ ಕೆಲಸಗಳನ್ನು ಮಾಡಿರುವಂತಹ ಮೋದಿಜಿಯವರು ಎಲ್ಲಿ ಕೆಳಗೆ, ಇಂದಿರಮ್ಮ ಎಲ್ಲಿ? ಇಂದಿರಮ್ಮನಿಗೆ ಕಂಪೇರ್ ಮಾಡೋದನ್ನ ಬಿಡಿ. ಮತ್ತೆ ಈ ಟ್ಯಾಕ್ಸ್ ವೇವ್ ಆಫ್ ಯಾರಿಗೆ ಮಾಡ್ತಾ ಇದ್ದೀರ್ರಿ? ಧನಿಕರಿಗೆ, ಇದ್ದವರಿಗೆ, ಕಾರ್ಪೊರೇಟ್ ಸೊಸೈಟಿಗಳಿಗೆ ಟ್ಯಾಕ್ಸ್ ವೇವ್ ಆಫ್, ಲೋನು ಅವ್ರಿಗೆ ವೇವ್ ಆಫ್. ಇದನ್ನು ನೀವು ಯಾರಿಗೆ ಮಾಡ್ತಾ ಇದ್ದೀರಿ? ಇದ್ದವ್ರಿಗೆ ಮಾಡ್ತಾ ಇದ್ದೀರಿ, ಕಾರ್ಪೊರೇಟ್ ಸೊಸೈಟಿಗಳಿಗೆ ಮಾಡ್ತಾ ಇದ್ದೀರಿ. ಮೋದಿಜಿಯವರೇ, ನೀವು ಹೋಗಿ ಇಂದಿರಮ್ಮನಿಗೆ ಕಂಪೇರ್ ಮಾಡ್ಕೊಳ್ತಾ ಇದ್ದೀರಿ. ಪಾತ್ರೆ ತುಂಬ ಬಿರಿಯಾನಿ ಇದ್ದಂಗೆ ನಿಮ್ಮ ಆಡಳಿತ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಮತ್ತು ಕ್ವಾಂಟಿಟಿ, ಎಷ್ಟು ದಿನ ಇದ್ವಿ ಅಧಿಕಾರದಲ್ಲಿ ಅನ್ನೋದು ಮುಖ್ಯ ಅಲ್ಲ, ಕ್ವಾಲಿಟಿ ಮುಖ್ಯ. ನೀವು ಜನಸಾಮಾನ್ಯರಿಗೋಸ್ಕರ ಏನು ಮಾಡಿದ್ದೀರಿ? ಜನಸಾಮಾನ್ಯರು ಆಡಿ ಹೊಗಳುವಂತಹ ಕೆಲಸಗಳನ್ನೇನು ಮಾಡಿದ್ದೀರಿ? ಇನ್ನಾದರೂ ಕರ್ನಾಟಕ ಸರ್ಕಾರ ನೋಡ್ಬಿಟ್ಟು ಕಲೀರಿ ಮೋದಿಜಿಯವರೇ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ನೋಡ್ಬಿಟ್ಟು ಕಲೀರಿ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಟ್ಯಾಕ್ಸ್ ಅನ್ನ ಮನ್ನಾ ಮಾಡಿದೆ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಕಷ್ಟ ಆಗಬಾರ್ದು ಅಂತ ಹೇಳಿ ಮನ್ನಾ ಮಾಡಿದೆ. ನೀವೇನು ಮಾಡಿದ್ದೀರಿ ನೋಡಿ ಕಲೀರಿ. ಇದು 6ನೇ ಗ್ಯಾರಂಟಿಯಾಗಿ ಕೊಟ್ಟಿದೆ. ಹಾಗೆ ಕರ್ನಾಟಕದ ತಲಾ ಆದಾಯ ಇವತ್ತು ಜಾಸ್ತಿ ಆಗಿದೆ. ಕಾರಣ ಏನು? ಗ್ಯಾರಂಟಿ. ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಶಕ್ತಿ ಇರ್ಬೋದು, ಈ ಎಲ್ಲ ಯೋಜನೆಗಳನ್ನು ಕೊಡುವ ಮೂಲಕ, ಈ ಗ್ಯಾರಂಟಿಗಳನ್ನು ಕೊಡುವ ಮೂಲಕ ಮಹಿಳೆಯರನ್ನು ಸದೃಢರನ್ನಾಗಿ ಮಾಡಿದೆ. ಒಂದು ಹೆಣ್ಣು ಕಲಿತರೆ ಇಡೀ ಶಾಲೆ ಕಲ್ತಾಗೆ ಅಂತ ಹೇಳ್ತಾರೆ. ಅದೇ ರೀತಿ ಒಂದು ಹೆಣ್ಣನ್ನು ಸದೃಢ ಮಾಡಿದರೆ ಇಡೀ ಕುಟುಂಬ, ಇಡೀ ಸಮಾಜ ಸದೃಢ ಆಗತ್ತೆ ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಕರ್ನಾಟಕ ಸರ್ಕಾರ ಇವತ್ತು ಬಹಳ ಅದ್ಭುತವಾಗಿ ಮುನ್ನಡೆಯುತ್ತಿದೆ. ಅಟ್ಲೀಸ್ಟ್ ಇದನ್ನು ನೋಡ್ಬಿಟ್ಟು ನೀವು ಕಲಿಬೇಕು ಮೋದಿಜಿಯವರೇ. ಒಂದು 720 ದಿನ ಆಗಿರ್ಬೋದಾ ಕರ್ನಾಟಕ ಸರ್ಕಾರ ಬಂದು? 720 ದಿನದಲ್ಲೇ ಇಷ್ಟು ದೊಡ್ಡ ಸಾಧನೆ ಮಾಡಿದೆ ಅಂತಂದ್ರೆ 4078 ದಿನಗಳಲ್ಲಿ ತಮ್ಮ ಸಾಧನೆ ಏನು ಅನ್ನೋದನ್ನ ತಾವು ಆಲೋಚನೆ ಮಾಡಬೇಕು. ನೋಟ್ ಬ್ಯಾನ್ ಮಾಡಿದ್ರಿ, ಜನಗಳು ಬೀದಿಯಲ್ಲಿ ಅಲಿಯುವಾಗೆ ಮಾಡಿದ್ರಿ, ಅದು ನಿಮ್ಮ ಸಾಧನೆಯ? ಕೊರೋನಾ ಬಂತು, ಕೊರೋನಾ ಬಂದಾಗ ಏನಾದರೂ ನಿಮಗೆ ಲಾಕ್ಡೌನ್ ಅನ್ನೋದು ಬಿಟ್ಟರೆ ಜನರ ಜೀವನ ಆಗಲಿ ಸರಿಯಾಗಲಿಕ್ಕೆ ಏನಾದರೂ ಮಾಡಿಕೊಟ್ಟಿದ್ದೀರಾ? ಅದೂ ಇಲ್ಲ. ಅದಕ್ಕೆ ಈಗ 3ನೇ ಸತಿ ಅಬ್ ಕಿ ಬಾರ್ ಮೋದಿ ಸರ್ಕಾರ 400 ಪಾರ್ ಎಲ್ಲ ಮಾಡಿದ್ರಿ. ಏನು ಲಾಭ? ಏನು ಲಾಸ್ಟಿಗೆ ಹೋಗ್ಲಿ? ಒಂದು ಯುದ್ಧ ಅಂತ ಬಂದಾಗ ಅಲ್ರಿ, ಯುದ್ಧ ಅಂತ ಬಂದಾಗ ಟ್ರಂಪ್ ಬಂದ್ಬಿಟ್ಟು ನಮ್ಗೆ ಹೇಳ್ಬೇಕಾಯ್ತ್ರಿ ಸೀಸ್ ಫೈರ್. ಯಾಕೆ ನಮ್ಮ ಪ್ರಧಾನಿಯವರಿಗೆ ಆ ಮಾತನ್ನ ಹೇಳಲಿಕ್ಕೆ ಬರ್ತಾ ಇರಲಿಲ್ವಾ? ಯಾರೋ ಬ್ರಿಟಿಷರು, ಅಮೇರಿಕದ ಪ್ರಧಾನಿ ಬಂದು ನಮಗೆ ಸೀಸ್ ಫೈರ್ ಹೇಳುವಂತಹ ಪರಿಸ್ಥಿತಿಯನ್ನ ತಂದಿಟ್ರಿ. ಇದೆಲ್ಲ ನೋಡ್ತಾ ಇದ್ರೆ ಬಹಳ ಬೇಸರ ಆಗೋದೇನು ಅಂತಂದ್ರೆ, ಇನ್ನಾದರೂ ನೀವು ಅಟ್ಲೀಸ್ಟ್ ಕರ್ನಾಟಕ ಗೌರ್ಮೆಂಟ್ ನೋಡ್ಬಿಟ್ಟು ಸ್ವಲ್ಪ ಕಲ್ತ್ಕೊಂಡು
ಇನ್ನಾದರೂ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಹೇಳಿ ಮೋದಿಜಿಯವರನ್ನು ಹಾಗೂ ಅವರ BJP ಪಕ್ಷನ ನಾನು ಕೇಳ್ಕೊಳ್ತಾ ಇದ್ದೀನಿ. ಹೆಚ್ಚು ಕಾರ್ಪೊರೇಟ್ ಸೊಸೈಟಿಗಳನ್ನೇ ಉದ್ಧಾರ ಮಾಡಿದ್ದು ಸಾಕು, ಎಲ್ಲವನ್ನ ಪ್ರೈವೇಟೈಸೇಷನ್ ಮಾಡಿದ್ದು ಸಾಕು, ಮಾರಿದ್ದು ಸಾಕು. ಇನ್ನು ಉಳಿದಿದ್ದಾದ್ರೂ ಏನಿದೆ ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡಿ ಮೋದಿಜಿ, ಸ್ವಲ್ಪ ಆಲೋಚನೆ ಮಾಡಿ. ನೀವು ಹೇಳ್ತೀರಿ 370 ತೆಗೆದ್ವಿ ನಾವು ಅಂತ ಹೇಳ್ಬಿಟ್ಟು, 370 ತೆಗೆದು ಸರಿಯಾದ ಒಂದು ಗೈಡ್ಲೈನ್ಸ್ ಅನ್ನ ಕೊಡದೆ, ಸರಿಯಾದ ಒಂದು ದೇಶಕ್ಕೆ ಒಂದು ಸಂದೇಶ ಕೊಡದೆ, ಜನರೆಲ್ಲ ಅಲ್ಲೋಗಿ ಐಸಲ್ಲಿ ಆಟ ಆಡ್ಬಿಡೋಣ, ಬಹಳ ಖುಷಿಯಾಗಿರೋಣ ಅಂತ ಹೋಗಿ ಹಿಂದೂಗಳ ಅಂತ ಕೇಳ್ಬಿಟ್ಟು ಹೊಡೆದ್ರು. ಯಾಕೆ? ನಿಮ್ಮ ವೈಫಲ್ಯ. ನೀವು ಹೇಳ್ತಾ ಇದ್ರಿ ಈ ದೇಶದಲ್ಲಿ ಹಿಂದೂ ರಾಷ್ಟ್ರ ಮಾಡ್ಬಿಡ್ತೀವಿ ಅಂತ. ಅದನ್ನೇ ಶತ್ರುಗಳು ಅಡ್ವಾಂಟೇಜ್ ತಗೊಂಡು ಕಾಮಿಡಿ ಮಾಡಿ ಕಳಿಸಿದ್ರು. ಅದಕ್ಕೆ ಪ್ರತಿಫಲ ನಾವು ಏನು ಅವರ ಮೇಲೆ ದ್ವೇಷ ಅಥವಾ ಏನ್ ಹೇಳ್ತಾರೆ, ಅವರನ್ನ ಒಂದು ನಾವು ಕ್ರಿಯೆಗೆ ಪ್ರತಿಕ್ರಿಯೆ ಮಾಡ್ತೀವಿ ಅಂತ ಯುದ್ಧ ಅಂತ ಹೇಳಿ ಆ ಯುದ್ಧದಲ್ಲೂ ಅವಮಾನ ಮಾಡಿದ್ರಿ ನಮಗೆ, ನಮ್ಮ ಸೈನಿಕರಿಗೆಲ್ಲ. ಯಾರೋ ಪರದೇಸಿ ಟ್ರಂಪ್ ಬಂದು ಆದೇಶ ಮಾಡೋಂಗಾಯ್ತು. ಇಷ್ಟೆಲ್ಲ ಆದದ್ದು ಕಾರಣ ಏನು ಅನ್ನೋದನ್ನ ಇನ್ನಾದ್ರೂ ಆಲೋಚನೆ ಮಾಡ್ಕೊಳ್ಬೇಕು ಮೋದಿಜಿ ಅವರೇ. ಕ್ವಾಲಿಟಿ ಮುಖ್ಯ, ಕ್ವಾಂಟಿಟಿ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಪಾತ್ರೆ ತುಂಬಾ ಬಿರಿಯಾನಿ ಅಳಸೋಗಿರೋದಿದ್ರೆ ಏನು ಪ್ರಯೋಜನ ಇಲ್ಲ. ಪಾತ್ರೆ ತುಂಬಾ ಅಲ್ಲದೆ ಹೋದ್ರು ಒಂದು ಚಿಕ್ಕ ಪಾತ್ರೆಯಲ್ಲಿ ಒಂದು ಲೋಟದಲ್ಲಾದ್ರೂ ಅಮೃತ ಕೊಡಿ. ಜನರನ್ನ ಕಾಪಾಡಿ ರಕ್ಷಿಸಿ, ಪ್ರತಿಯೊಂದು ವಿಚಾರದಲ್ಲೂ ದೇಶದ ಪರವಾಗಿ ನಡ್ಕೊಳ್ಬೇಕು. ಜೊತೆಗೆ ನಿಮ್ಮ BJPಯಲ್ಲಿ ಏನಿದ್ದೀರಾ ನೀವೆಲ್ಲರೂ ಜನಪರ ಕೆಲಸ ಮಾಡಕ್ಕೆ ಇನ್ನಾದ್ರೂ ಶುರು ಮಾಡಿ. ಜಾತಿ ಧರ್ಮ ಅನ್ನೋ ದ್ವೇಷ ಕಿಚ್ಚು ಹಚ್ಚೋದನ್ನ ಅದರಿಂದ ದೂರ ಇರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. Thank you for watching this video. Please subscribe my YouTube channel. Thank you for watching this video. Thank you.